ಜಾತಿ ಜಾತಿ ಅಂತ ಹೇಳ್ತೀವಿ. ಜಾತಿ ಒಂದು ಮೇನ್ ಟ್ರಂಪ್ ಕಾರ್ಡ್ ಕೊಪ್ಪಳದಲ್ಲಿ. ಯಾಕಂತಂದ್ರೆ ಜಾತಿ ಲೆಕ್ಕಾಚಾರ ಹೇಗಿದೆ, ಕುರುಬರು ಎಷ್ಟಿದ್ದಾರೆ, ಮುಸ್ಲಿಂ ಮತಗಳು ಎಷ್ಟಿದೆ, ಲಿಂಗಾಯತ ಮತಗಳು ಎಷ್ಟಿದೆ. ಸೊ ಪ್ರತಿ ಬಾರಿ ನಾವು ನೋಡ್ತಾ ಇರೋ ತರ ಇಲ್ಲೂ ಕೂಡ ಲಿಂಗಾಯತ ಮತಗಳು ನಿರ್ಣಾಯಕ. ಲಿಂಗಾಯತರು, ಕುರುಬರು, ಮುಸ್ಲಿಂ ಮತಗಳು ಲಿಂಗ ನಿರ್ಣಾಯಕ ಅಂತ ಹೇಳ್ಬೋದು. ನೋಡಿ, ಪ್ರತಿ ಚುನಾವಣೆಯಲ್ಲೂ ಕೂಡ ಕೊಪ್ಪಳ ಜಿಲ್ಲೆಯ ಮತಕ್ಷೇತ್ರಗಳಲ್ಲಿ ಮತದಾನದ ಪ್ರಮಾಣ ಕಡಿಮೆ ಆಗುತ್ತೆ ಅನ್ನೋದಿದೆ. ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲೂ ಕೂಡ ಶೇಕಡಾವಾರು 68 ದಾಟಿರಲಿಲ್ಲ. ಇದು ಒಂದು ತಲೆನೋವಾಗಿತ್ತು. ಅಂದರೆ ಇಲ್ಲಿ ಲಿಂಗಾಯತ, ಕುರುಬ, ಮುಸ್ಲಿಂ ಸಮುದಾಯದ ಪ್ರಾಬಲ್ಯ ಇದೆ. ಪ್ರತಿ ಚುನಾವಣೆ ಕೂಡ ಲಿಂಗಾಯತ ವರ್ಸಸ್ ಕುರುಬ ಅಂತಲೇ ಹೇಳಲಾಗ್ತಿದೆ. ಸೊ ಈ ಸಲ ಕೂಡ ಹಂಗೆ ಆಗಿಬಿಟ್ಟಿದೆ. ಬಿಜೆಪಿ ಡಾಕ್ಟರ್ ಬಸವರಾಜ್ ವಿರುದ್ಧ ರಾಜಶೇಖರ್ ಹಿಟ್ನಾಳ್ ಸೆಣಸಾಡ್ತಾ ಇದ್ದಾರೆ. ಕುರುಬರು 4.21 ಲಕ್ಷ, ಮುಸ್ಲಿಮರು 3.05 ಲಕ್ಷ, ದಲಿತರು 5.35 ಲಕ್ಷ ಮತಗಳು. ಆಂಧ್ರ ಬಲಿಜ 60,000, ಆಂಧ್ರ ರೆಡ್ಡಿ 40,000, ಹಿಂದುಳಿದ ವರ್ಗ ಅಂತ ಬಂದಾಗ 1 ಲಕ್ಷ ಮತದಾರರು ಇದ್ದಾರೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಎಸ್, ಜಾತಿವಾರು ಲೆಕ್ಕಾಚಾರ ಅಂತ ಬಂದಾಗ ಸರ್, ಈಗ ಸಮೀವುಲ್ಲ ಸರ್, ಜಾತಿವಾರು ಲೆಕ್ಕಾಚಾರ ಪ್ರತಿ ಕ್ಷೇತ್ರದಲ್ಲೂ ಕೂಡ ಇರುತ್ತೆ. ಬಟ್ ಇಲ್ಲಿ ನೇರ ಫೈಟ್ ಲಿಂಗಾಯತ ವರ್ಸಸ್ ಕುರುಬ ಅನ್ನೋದೇ ಬಂದ್ಬಿಟ್ಟಿದೆ. ಈ ಬಾರಿ ಕೂಡ ಅದೇ ತರ ಕ್ಯಾಂಡಿಡೇಟ್ಸ್ ಕೂಡ ಅದೇ ರೀತಿಯಾಗಿ ಇರೋದ್ರಿಂದ ಏನ್ ಹೇಳ್ತೀರಿ ಜಾತಿವಾರು ಅಂತ ಬಂದಾಗ? ಸಹಜವಾಗಿ ಜಾತಿ ಲೆಕ್ಕಾಚಾರದ ಮೇಲೆ ನಡೀತಾ ಇದೆ. ಬಟ್ ಪರಿಶಿಷ್ಟ ಜಾತಿ ವರ್ಗಗಳ ಮತದಾರರು ಮತ್ತು ಅಲ್ಪಸಂಖ್ಯಾತರು ಯಾರಿಗೆ ವೋಟ್ ಕೊಡ್ತಾರೆ ಅಂತ ಹೆಚ್ಚು ಕಮ್ಮಿ. ಇನ್ನೊಂದು ಅಂಶ ಇದೆ ಇಲ್ಲಿ ಮಹಿಳಾ ಮತದಾರರು ಕೂಡ ಅತಿ ಹೆಚ್ಚಿನದಾಗಿದ್ದಾರೆ ಅನ್ನೋದು. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಅಥವಾ ಬಿಜೆಪಿ ಎರಡೂ ಪಕ್ಷದವರು ಮಹಿಳಾ ಮತದಾರರು ಈ ಬಾರಿ ಆ ಮತದಾರರು ಬದಲಾವಣೆಗೆ ಕಾರಣ ಆಗ್ತಾರ. ಎಕ್ಸಾಕ್ಟ್ಲಿ. ಅದು ಜಾತಿ ಸಮೀಕ್ಷೆಗಿಂತ ಹೆಚ್ಚಾಗಿ ಗ್ಯಾರಂಟಿಗಳು ಮಹಿಳಾ ಮತದಾರರ ಮೇಲೆ ಪ್ರಭಾವ ಬೀರಿ ಅವು ಮತಗಳಾಗಿ ಕನ್ವರ್ಟ್ ಆಗುತ್ತಾ. ಈ ಫ್ಯಾಕ್ಟರ್ ಚುನಾವಣೆಗೆ ಡೆಫಿನೆಟ್ಲಿ ಹೊಸ ತಿರುವು ತಂದ್ಕೊಡು. ಅದಲ್ಲಿ ಜಾತಿ ಲೆಕ್ಕಾಚಾರ ಆದ್ರೆ ಜಾತಿ ಲೆಕ್ಕಾಚಾರ ಖಂಡಿತ ವರ್ಕ್ ಆಗತ್ತೆ. ಅಂದ್ರೆ ಯಾವಾಗ ವರ್ಕ್ ಆಗತ್ತೆ ಅಂದ್ರೆ ಇನ್ನೇನು ನಮಗೆ ಈ ಬೇರೆ ಎಲ್ಲಾ ಲೆಕ್ಕಾಚಾರಗಳನ್ನ ಪ್ರಯತ್ನ ಮಾಡಿ ಆದ್ಮೇಲೆ ಸ್ವಾಮೀಜಿಗಳ ಬದಿಗೆ ಓಡೋದಿದೆಯಲ್ಲ, ಒಳಗಡೆಯಿಂದ ಅಂದ್ರೆ ಬಹಿರಂಗ ಸಮಾವೇಶ ಅಲ್ಲ ಅದು. ಸ್ವಾಮೀಜಿ ಹತ್ರ ಮಾತಾಡ್ಸೋದು, ಸ್ವಾಮೀಜಿ ಹತ್ರ ಒಂದು ಸಂದೇಶ ಪಾಸ್ ಮಾಡಿಸೋದು, ಅಥವಾ ಇನ್ನೊಂದು ಧರ್ಮಗುರು ಹತ್ರ ಸಂದೇಶ ಪಾಸ್ ಮಾಡಿಸೋದು, ಇದು ಜಾತಿಗಳ ಮೇಲೆ ಪ್ರಭಾವ ಬೀರಿ ಅವರು ಕ್ಷೇತ್ರದ ಅಭಿವೃದ್ಧಿ ಬೇರೆ ಎಲ್ಲವನ್ನ ಲೆಕ್ಕಾಚಾರವನ್ನು ಬಿಟ್ಟು ನಮ್ಮವರು ಹೇಳಿದ್ದಾರೆ ನಾವು ನಮ್ಮವರಿಗೆ ಇಂಥವ್ರಿಗೆ ವೋಟ್ ಹಾಕಬೇಕು, ಅಲ್ಲಿಗೆ ಕಣ್ಣಿಗೆ ಪರದೆ ಕಟ್ಟಿ ಬಿಡುವಂತ ರೀತಿಯಲ್ಲಿ ಜಾತಿ ಲೆಕ್ಕಾಚಾರ ಇದ್ದೇ ಇದೆ. ಅದು ಹೋಗಲ್ಲ ಸದ್ಯಕ್ಕಂತೂ. ಇನ್ನೊಂದು 4-6 ಚುನಾವಣೆಯವರೆಗೂ ಹೋಗೋ ಲಕ್ಷಣ ಕಾಣಲ್ಲ. ಅಭಿವೃದ್ಧಿ ದೃಷ್ಟಿಯಲ್ಲಿ ಇಟ್ಕೊಂಡು ಇವರು ಚುನಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ನಾವು ಹೆಸರು ಹೇಳಿದ್ರೆ ಅವ್ರ ಪರವಾಗಿ ಮಾತಾಡ್ದಂಗೆ ಆಗ್ಬಿಡುತ್ತೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪ್ರಯತ್ನ ಮಾಡಿದಂತವರಿಗೂ ಟಿಕೆಟ್ ಕೈ ತಪ್ಪಿದೆ. 100% ಅಭಿವೃದ್ಧಿ ಮಾಡದೇ ಇರ್ಬೋದು, ಪ್ರಯತ್ನ ಮಾಡಿದಂತವರಿಗೂ ಟಿಕೆಟ್ ಅಲ್ಲ. ಈಗ ರಾಜಕೀಯವಾಗಿ ಇರೋದನ್ನಿದ್ದಂಗೆ ಹೇಳಲೇಬೇಕಾಗತ್ತೆ ನಾವು ಕೆಲವೊಂದು ಸಂದರ್ಭದಲ್ಲಿ. ಹಾಗಾಗಿ ಈ ಅಂಶ ಅಂತ ಬಂದಾಗ, ಬಟ್ ವೋಟರ್ಸ್ ಅಂತ ಬಂದಾಗ ನಾವೀಗಾಗಲೇ ಸಮೀವುಲ್ಲ ಸರ್ ನೀವು ಕೂಡ ಹೇಳಿದ್ರಿ, ವಿಧಾನಸಭೆ ಚುನಾವಣೆಯಲ್ಲೇನೆ ಸಪರೇಟ್ ಒಂದು ರೀತಿಯಾಗಿ ಮನಸ್ಥಿತಿ ಟ್ರೆಂಡು, ಅಥವಾ ಲೋಕಸಭೆ ಅಂತ ಬಂದಾಗೇ ಜನ ತೆಗೆದುಕೊಳ್ಳೋ ರೀತಿ. ಸೊ ಒಂದು ಮೋದಿ ಫ್ಯಾಕ್ಟರ್ ಒಂದು ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗುತ್ತೆ ಅಂತ. ಸೊ ಈ ಕೊಪ್ಪಳದ ವಿಚಾರಕ್ಕೆ ಬರೋದಾದ್ರೆ 3 ದಶಕಗಳ ಇತಿಹಾಸ ಇರೋದ್ರಿಂದ ಇಲ್ಲಿ ಕ್ಯಾಂಡಿಡೇಟ್ ಚೇಂಜು ಮತ್ತೊಂದು ಅನ್ನೋದಕ್ಕಿಂತ ಮೋದಿ ಫ್ಯಾಕ್ಟರ್ ಒಂದು ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ. ಏನ್ ಹೇಳ್ತಾರೆ? ಆಗುತ್ತೆ. ಮೋದಿ ಫ್ಯಾಕ್ಟ್ರು ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗುತ್ತೆ. ಈಗ ಅವ್ರು ಕೊಟ್ಟಿರೋ ಈಗ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಮತಗಳಾಗಿ ಕನ್ವರ್ಟ್ ಆಗ್ತವೆ ಅಂತ ಚರ್ಚೆ ಮಾಡಬೇಕಾದ್ರೆ, ಈಗ ಅವ್ರು ಕೊಟ್ಟಿರೋ ಯೋಜನೆಗಳು ನ್ಯಾಚುರಲಿ ಮತಗಳಾಗಿ ಕನ್ವರ್ಟ್ ಯಾಕೆ ಆಗಲ್ಲ? ಅದು ಕೂಡ ಒಂದು ದೊಡ್ಡ ಫ್ಯಾಕ್ಟರ್ ಆಗುತ್ತೆ. ಹೀಗಾಗಿ ಮೋದಿ ಅವರ ವರ್ಚಸ್ಸು, ಅವರ ಬಂದು ಅವರನ್ನ ಹೆಂಗೆ ಎನ್ಕ್ಯಾಶ್ ಮಾಡ್ಕೋತಾರೆ, ಅವರು ಹೇಗೆ ಅವರ ವಿಸಿಟ್ ಮತಗಳಾಗಿ ಅವರು ಭಾಷಣ ಕನ್ವರ್ಟ್ ಆಗ್ತವೆ. ಆದರೆ ಕಂಪ್ಯಾರಿಟಿವ್ಲಿ ಅವ್ರ ವರ್ಚಸ್ಸು ಕಡಿಮೆ. ಕಂಪ್ಯಾರಿಟಿವ್ಲಿ ಇನ್ನೂ ಟೈಮ್ ಇದೆ. ಇನ್ನೂ ಬರಬೇಕಾದ್ರೆ ಇನ್ಯಾವ್ಯಾವ ಅಸ್ತ್ರಗಳನ್ನ ಬಳಸ್ತಾರೋ ಗೊತ್ತಿಲ್ಲ. ಕೊನೆ ಕ್ಷಣದಲ್ಲಿ ಕೊಡುವಂತಹ ಒಂದೆರಡು ಹೇಳಿಕೆಗಳು ಕೂಡ ಒಂದಷ್ಟು ಮತದಾರರನ್ನ ಶಿವರಾಜ್ ತಂಗಡಿಗೆ ಕೊಟ್ಟಿರೋ ಹೇಳಿಕೆ ಪ್ಲಸ್ ಆಯ್ತೋ ಮೈನಸ್ ಆಯ್ತೋ ಅನ್ನೋದು ರಿಸಲ್ಟೇ ಹೇಳ್ಬೇಕು ಹೊರತು ಈಗ ನಾವು ಯಾರು ಅದನ್ನ ಊಹೆ ಮಾಡಕ್ ಸಾಧ್ಯ ಇಲ್ಲ. ಅದು ಕಾಂಗ್ರೆಸ್ನವರಿಗೆ ಈಗ ಪ್ಲಸ್ ಅನ್ಸ್ಬೋದು ಅಥವಾ ಬಿಜೆಪಿ ಅವರಿಗೆ ಪ್ಲಸ್ ಅನ್ಸ್ಬೋದು. ಆದ್ರೆ ಚುನಾವಣೆ ಫಲಿತಾಂಶ ಬಂದ್ಮೇಲೆ ಆ ಹೇಳಿಕೆ ಕೊಟ್ಟಿದ್ರು ಇಲ್ಲ. ಅದು ಏನಾಗುತ್ತೆ ಗೊತ್ತಾ, ಅವರು ಸಾರ್ವಜನಿಕವಾಗಿ ಒಬ್ಬ ನಾಯಕರಾದವ್ರು ಹೇಗೆ ಹೇಳಿಕೆಗಳನ್ನು ಕೊಡಬೇಕು ಅನ್ನೋ ಪ್ರಜ್ಞೆ ಇರಬೇಕು. ಮತ್ತು ಆ ಹೇಳಿಕೆಗೆ ನಾವು ಏನ್ ಪ್ರತಿಕ್ರಿಯೆ ಕೊಡ್ಬೇಕು ಅನ್ನೋ ಪ್ರಜ್ಞೆನೂ ಇರಬೇಕು. ಅವ್ನು ನಿಮ್ಮ ಅಪ್ಪನ ಕರ್ಕೊಂಡ್ ನಿಮ್ಮ ಅಪ್ಪನ ಅದಾದ್ಮೇಲೆ ಚರ್ಚೆಗಳು ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಒಂದು ಫ್ಲೋ ಅಲ್ಲಿ ಕೊಟ್ಟರೋ ಹೀಗಾಗಿ ಕಪಾಳು ಕೊಡೋದು ಹೋಗಿ ಅವ್ನು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಅನ್ನೋದಿದೆಯಲ್ಲ, ಅದ ಇಲೆಕ್ಟ್ ಆಯ್ತು. ಏನ್ ಪರಿಣಾಮ ಬೀರುತ್ತೆ ಹೇಳೋದು ಲಾಸ್ಟ್ ಟೈಮ್ ಮಂಡ್ಯ ಲೋಕಸಭಾ ಚುನಾವಣೆನೇ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162,
ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.